ತುಳಸಿ ಪೂಜೆ ಮಾಡುವಾಗ ನೀವು ಈ ಎಲ್ಲ ನಿಯಮಗಳನ್ನು ಪಾಲಿಸಲೇಬೇಕು. ದೇವತಾನ ಏಕಾದಶಿಯ ಉತ್ತರ ದ್ವಾದಶಿ ತಿಥಿಯಂದು ತುಳಸಿ ವಿವಾಹ ಅಥವಾ ತುಳಸಿ ಪೂಜೆಯನ್ನು ಆಯೋಜಿಸಲಾಗುತ್ತದೆ. ಈ ದಿನ ತುಳಸಿ ಮತ್ತು ಸಾಲಿಗ್ರಾಮದ ಪೂಜೆಯನ್ನು ವಿಧಿವಿಧಾನಗಳ ಪ್ರಕಾರ ಮಾಡಲಾಗುತ್ತದೆ. ತುಳಸಿ ಪೂಜೆ ಮಾಡುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು? ತುಳಸಿ ಪೂಜೆಯ ನಿಯಮಗಳಿವು. ಏಕಾದಶಿಯು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಬರುತ್ತದೆ. ಈ ವರ್ಷ ದೇವತಾನ ಏಕಾದಶಿಯನ್ನು ನವೆಂಬರ್ 12ರಂದು ಮಂಗಳವಾರ ಆಚರಿಸಲಾಗುತ್ತದೆ. ದೇವತಾನ ಏಕಾದಶಿಯನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ, ಏಕೆಂದರೆ ಈ ದಿನ ಭಗವಾನ್ ವಿಷ್ಣು 4 ತಿಂಗಳ ನಿದ್ರೆಯ ನಂತರ ಎಚ್ಚರಗೊಳ್ಳುತ್ತಾನೆ. ದೇವತಾನ ಏಕಾದಶಿಯಿಂದ ತುಳಸಿ ವಿವಾಹ ಅಥವಾ ತುಳಸಿ ಪೂಜೆ ಪ್ರಾರಂಭವಾಗುತ್ತದೆ. ಪೌರಾಣಿಕರ ನಂಬಿಕೆಯ ಪ್ರಕಾರ ತುಳಸಿಯು ದೇವತಾನ ಏಕಾದಶಿಯಂದು ಸಾಲಿಗ್ರಾಮವನ್ನು ಮದುವೆಯಾಗುತ್ತಾಳೆ. ನೀವು ತುಳಸಿ ಪೂಜೆಯನ್ನು ಮಾಡುತ್ತಿದ್ದರೆ ಕೆಲವು ವಿಶೇಷ ನಿಯಮಗಳನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ತುಳಸಿ ಪೂಜೆಯ ನಿಯಮಗಳ ಕುರಿತು ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ. ಸಾಲಿಗ್ರಾಮದ ಪೂಜೆ ಮಾಡಿ. ತುಳಸಿ ಪೂಜೆ ದಿನದಂದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ನಂತರ ಶಂಖ ಮತ್ತು ಘಂಟೆಯನ್ನು ಊದುವ ಮೂಲಕ ವಿಷ್ಣುವನ್ನು ಪೂಜಿಸಲು ಪ್ರಾರಂಭಿಸಿ. ಈ ರೀತಿ ಮಾಡುವುದರಿಂದ ನಿಮ್ಮ ದಿನವು ಮಂಗಳಕರವಾಗಿರುತ್ತದೆ ಮತ್ತು ಸುತ್ತಮುತ್ತಲಿನ ಪರಿಸರವು ಪವಿತ್ರವಾಗುತ್ತದೆ. ವಿಷ್ಣು ಸಾಲಿಗ್ರಾಮದ ರೂಪವಾಗಿದ್ದು, ಈ ದಿನ ಸಾಲಿಗ್ರಾಮವನ್ನು ಪೂಜಿಸಲಾಗುತ್ತದೆ. ಸಂಧ್ಯಾಕಾಲದಲ್ಲಿ ತುಳಸಿ ಮತ್ತು ಸಾಲಿಗ್ರಾಮದ ವಿವಾಹ. ಸಂಧ್ಯಾಕಾಲವನ್ನು ಸಾಲಿಗ್ರಾಮ ಮತ್ತು ತುಳಸಿ ವಿವಾಹಕ್ಕೆ ಉತ್ತಮ ಸಮಯವೆಂದು ಪರಿಗಣಿಸಲಾಗುತ್ತದೆ. ಸಂಧ್ಯಾಕಾಲವೆಂದರೆ ಸೂರ್ಯಾಸ್ತ ಮತ್ತು ಚಂದ್ರೋದಯವಾಗುವ ಸಮಯ. ಈ ಸಮಯ ಸಂಜೆ 5ರಿಂದ 7ರವರೆಗೆ ಇರುತ್ತದೆ. ಈ ಸಮಯದಲ್ಲಿ ಹಸುಗಳು ಮತ್ತು ಮನೆಗೆ ತಮ್ಮ ಮನೆಗಳಿಗೆ ಹಿಂದಿರುಗುತ್ತವೆ ಮತ್ತು ಲಕ್ಷ್ಮೀ ದೇವಿಯು ಮನೆಗೆ ಆಗಮಿಸುತ್ತಾಳೆ. ಸಾಲಿಗ್ರಾಮ ಮತ್ತು ತಾಯಿ ತುಳಸಿಯ ವಿವಾಹವು ಮುಸ್ಸಂಜೆಯಲ್ಲಿ ನಡೆಯುತ್ತದೆ. ಇದನ್ನು ಪವಿತ್ರ ಸಮಯವೆಂದು ಪರಿಗಣಿಸಲಾಗುತ್ತದೆ. ತುಳಸಿ ಪೂಜೆಗೆ ಮಂಟಪದ ಸಿದ್ಧತೆ. ಆಧುನಿಕ ಕಾಲದಲ್ಲಿ ಮದುವೆಯ ಮಂಟಪವನ್ನು ಅನೇಕ ವರ್ಣರಂಜಿತ ಅಲಂಕಾರಿಕ ವಸ್ತುಗಳಿಂದ ಅಲಂಕರಿಸಲಾಗುತ್ತದೆ. ಆದರೆ ತುಳಸಿ ಮದುವೆಯಲ್ಲಿ ಮಂಟಪವನ್ನು ಅಲಂಕರಿಸಲು ವಿಶೇಷ ನಿಯಮವಿದೆ. ಇದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ. ತುಳಸಿ ಮದುವೆಗೆ ಕಬ್ಬು ಮತ್ತು ಬಾಳೆ ಎಲೆಗಳಿಂದ ಮದುವೆ ಮಂಟಪವನ್ನು ಅಲಂಕರಿಸಬೇಕು. ಮಂಟಪವನ್ನು ಅಲಂಕರಿಸಿ ಕಳಶವನ್ನು ಸ್ಥಾಪಿಸಬೇಕು. ಬಾಳೆ ಎಲೆಗಳು ಮತ್ತು ಕಬ್ಬನ್ನು ಮದುವೆಯ ಮಂಟಪವನ್ನು ಅಲಂಕರಿಸಲು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಹಾಡುಗಳನ್ನು ಹಾಡಲಾಗುತ್ತದೆ. ತುಳಸಿ ವಿವಾಹದ ಎಲ್ಲ ಆಚರಣೆಗಳನ್ನು ಮಾಡುವಾಗ ಮಂತ್ರಗಳನ್ನು ಪಠಿಸಿದ ನಂತರ ಮಂಗಳಕರ ಹಾಡುಗಳನ್ನು ಸಹ ಹಾಡಲಾಗುತ್ತದೆ. ತುಳಸಿ ವಿವಾಹದ ಸಮಯದಲ್ಲಿ ಪರಸ್ಪರ ಮಾತನಾಡುವ ಬದಲು ಶುಭ ಮತ್ತು ಮದುವೆ ಹಾಡುಗಳನ್ನು ಹಾಡಲಾಗುತ್ತದೆ. ಇದರಿಂದ ವಾತಾವರಣದಲ್ಲಿ ಯಾವುದೇ ನಕಾರಾತ್ಮಕತೆ ಇರುವುದಿಲ್ಲ. ಈ ಸುತ್ತಮುತ್ತಲಿನ ವಾತಾವರಣದಲ್ಲಿ ಉತ್ಸಾಹವನ್ನು ಕಾಣಬಹುದು. ನಂತರ ಮಂಗಳಾಷ್ಟಕವನ್ನು ಪಠಿಸಬೇಕು. ಪ್ರದಕ್ಷಿಣೆ ಹಾಕುವುದು. ತುಳಸಿ ವಿವಾಹಕ್ಕೆ ಸಂಬಂಧಿಸಿದ ಈ ನಿಯಮವು ಬಹಳ ಮುಖ್ಯವಾಗಿದೆ. ತುಳಸಿ ಮತ್ತು ಸಾಲಿಗ್ರಾಮದ ನಂತರ ಪ್ರದಕ್ಷಿಣೆಯನ್ನು ಹಾಕುವಾಗ ತುಳಸಿ ಮತ್ತು ಸಾಲಿಗ್ರಾಮವನ್ನು ಹಿಡಿದುಕೊಂಡು ಪ್ರದಕ್ಷಿಣೆಯನ್ನು ಹಾಕಬೇಕು. ಒಂದು ವೇಳೆ ತುಳಸಿಯನ್ನು ಹಿಡಿದುಕೊಂಡು ಪ್ರದಕ್ಷಿಣೆಯನ್ನು ಹಾಕಲು ಸಾಧ್ಯವಾಗದೇ ಇದ್ದರೆ ನೀವೇ ತುಳಸಿ ಮತ್ತು ಸಾಲಿಗ್ರಾಮಕ್ಕೆ ಪ್ರದಕ್ಷಿಣೆಯನ್ನು ಹಾಕಬಹುದು.
ಪ್ರಸಾದವನ್ನು ವಿತರಿಸಿ ಪ್ರದಕ್ಷಿಣೆ ಹಾಕಿದ ನಂತರ ನೀವು ತುಳಸಿ ಮತ್ತು ಸಾಲಿಗ್ರಾಮಕ್ಕೆ ಆರತಿಯನ್ನು ಮಾಡಬೇಕು. ಇದರ ನಂತರ ಕುಟುಂಬವು ವಿಷ್ಣು ಮತ್ತು ತುಳಸಿ ದೇವಿಗೆ ನಮಸ್ಕರಿಸಬೇಕು. ಇದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ನಂತರ ಪ್ರಸಾದವನ್ನು ವಿತರಿಸಬೇಕು. ಪ್ರಸಾದವು ಭಕ್ತಿಯ ಸಂಕೇತವಾಗಿದೆ ಮತ್ತು ಕುಟುಂಬದಲ್ಲಿ ಏಕತೆ ಮತ್ತು ಪ್ರೀತಿಯನ್ನು ಹೆಚ್ಚಿಸುತ್ತದೆ. ಪ್ರಸಾದ ತಿನ್ನುವುದರಿಂದ ಮನಸ್ಸಿನಲ್ಲಿ ಸಕಾರಾತ್ಮಕತೆ ಮೂಡುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.